ಓಂ ಸಾಯಿರಾಮ್. ಶ್ರೀ ಸಾಯಿ ಚರಿತ್ರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಹಾಗೂ ನಿಮ್ಮ ಸಾಯಿ ಕುಟುಂಬದವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಒಂದು ಚೀಟಿ ಮುಖಾಂತರ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತಾ ಇಲ್ವಾ ಅಂತ ನಿಮಗೆ ಸಾಯಿ ಅವರು ಸಂದೇಶವನ್ನು ಕೊಡ್ತಿದ್ದಾರೆ. ಅದು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಗುರುವಾರ ದಿವಸ ಈ ಪೂಜೆನ ಮಾಡಬೇಕು. ಗುರುವಾರ ದಿನ ಸ್ನಾನ ಮಾಡಿ ಮಡಿಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛಗೊಳಿಸಿ ರಂಗೋಲಿ ಹಾಕ್ಕೊಂಡು ಸಾಯಿಬಾಬಾ ವಿಗ್ರಹದ ಫೋಟೋ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ, ಯಾವುದಾದ್ರೂ ಆದರೂ ಓಕೆ. ಅದನ್ನು ವಿಗ್ರಹನ ತೊಳೆದು ಅದಕ್ಕೆ ಗಂಧ ಅರಿಶಿನ ಹಚ್ಚಿ ಹೂವು ಇಟ್ಟು ನೀವು ಎರಡು ಪೀಸ್ ಆಫ್ ಪೇಪರ್ನ ತೊಗೋಬೇಕು. ಎರಡು ಚೀಟಿಗಳನ್ನ ತೊಗೊಂಡು ಅದಕ್ಕೆ ಓಂ ಸಾಯಿರಾಮ್ ಅಂತ ಬರೆದು ಎರಡು ಚೀಟಿಗಳಿಗೂ ಒಂದು ಚೀಟಿನಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಕೆಲಸ ಅದಾಗುತ್ತಾ ಅಂತ ಬರಿಬೇಕು, ಇನ್ನೊಂದು ಚೀಟಿನಲ್ಲಿ ಅದಾಗಲ್ವಾ ಆ ಕೆಲಸ ಅಂತ ನೀವು ಅಂದ್ಕೊಳ್ಬೇಕು. ಎಕ್ಸಾಂಪಲ್ ಉದ್ಯೋಗ ಸಿಗುತ್ತಾ ಇಲ್ಲ ನೀವು ಅಂದ್ಕೊಂಡಿರೋ ಥರ ಉದ್ಯೋಗ ಸಿಗುತ್ತಾ ಇಲ್ಲ ಇಲ್ವಾ ಅಂತ, ಒಂದು ಆಗುತ್ತೆ ಒಂದು ಆಗಲ್ಲ ಅಂತ ಎರಡು ಚೀಟಿನ ಬರೆದು ರೆಡಿ ಮಾಡಿ ಇಟ್ಕೋಬೇಕು. ಫೋಲ್ಡ್ ಮಾಡಿ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಾಯಿಬಾಬಾರನ್ನ ನೆನೆಸ್ಕೊಂಡು ಈ ಕೆಲಸ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಆಗುತ್ತೆ ಅಂತ ಉತ್ತರ ತಿಳಿಸಿ ಬಾಬಾ, ಇಲ್ಲ ಅಂದರೆ ಇಲ್ಲ ಅಂತ ತಿಳಿಸಿ ಅಂತೇಳಿ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಸಾಯಿಬಾಬಾ ಅವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಅದಕ್ಕೆ ನೀವು ಗಂಧಕಡ್ಡಿ ಮತ್ತು ಬೆಳಗ್ಗೆ ಆರತಿ ಮಾಡಿ ನೈವೇದ್ಯ ಎಲ್ಲ ಅರ್ಪಿಸಿ ನೀವು ದೇವ್ರ ಮುಂದೆ ಇಟ್ಟುವಾಗ ಮತ್ತು ಅಲ್ಲೇ ದೇವ್ರ ಮುಂದೆ ಇಟ್ಟು ನೀವು ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಮಗು ಇದ್ದರೆ ಮಗು ಕೈಲಿ ಆ ಚೀಟಿನ ಎತ್ತಿಸಿ ಅದರಲ್ಲಿ ಯಾವುದಾದ್ರೂ ಆಗುತ್ತೆ ಅಂತ ಬಂದರೆ ನಿಮಗೆ ಆ ಕೆಲಸ ಪಕ್ಕ 100% ಆಗೇ ಆಗುತ್ತೆ. ನಿಮಗೆ ಆ ಕೆಲಸ ಮಾಡಿಕೊಡ್ತಾರೆ ಸಾಯಿಬಾಬಾ ಅಂತ ಅರ್ಥ. ಆಗಿಲ್ಲ ಅಂತ ಬಂದರೆ ನಿಮಗೇನು ಅದರಿಂದ ತೊಂದರೆ ಇಲ್ಲ. ಆಗಲ್ಲ ಅಂತಂದರೆ ಏನೂ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಅದಕ್ಕಿಂತ ಬೆಟರ್ ಆಗಿರೋ ಕೆಲಸದೇ ಆಗುತ್ತೆ ಅಂತ ಅರ್ಥ. ಇದರಿಂದ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೀಟಿ ಮುಖಾಂತರ ನಿಮಗೆ ಸಾಯಿಬಾಬಾ ಅವರೇ ಸ್ವತಃ ನಿಮಗೆ ಉತ್ತರನ ಕೊಡ್ತಾರೆ. ನಿಮ್ಮ ಮನೇಲಿ ಮಗು ಇಲ್ಲ, ಯಾರ ಚೀಟಿನ ಎತ್ತಿಸೋಕ್ಕೆ ದೇವ್ರ ಮುಂದೆ ಇಟ್ಟಿರೋದನ್ನ ಅಂತ ಅಂದರೆ ದೊಡ್ಡವ್ರು ಯಾರಾದರೂ ಇದ್ದರೆ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಆ ಚೀಟಿನ ಎತ್ತಿ ಅವರು ಇಲ್ಲ ದೊಡ್ಡವರು ಇಲ್ಲ ಮಗುನೂ ಇಲ್ಲ ನಾವೇ ಇರೋದು ಅಂತ ಹೇಳೋದಾದರೆ ಬ್ಯಾಚುಲರ್ ಆಗಿರಲಿ ಯಾರಾದರೂ ಆಗಿರಲಿ ದೇವ್ರ ಹತ್ರ ಪೂಜೆ ಎಲ್ಲ ಆದ ನಂತರ ನೈವೇದ್ಯ ಎಲ್ಲ ಅರ್ಪಿಸಿ ಆದಮೇಲೆ ನೀವು ಲಾಸ್ಟಲ್ಲಿ ಪೂಜೆನ ಎಂಡ್ ಮಾಡುವಾಗ ಕಣ್ಣು ಮುಚ್ಕೊಂಡು ಸಾಯಿಬಾಬಾ ನಾನು ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಚೀಟಿ ನಾನು ಆಗುತ್ತೆ ಅನ್ನೋದಾದರೆ ನನಗೆ ಸಿಗಲಿ ಅಂತ ಹೇಳಿ ನೀವು ಕಣ್ಣು ಮುಚ್ಕೊಂಡು ಆ ಚೀಟಿನ ಎತ್ಕೊಳ್ಳಿ. ಅದರಲ್ಲಿ ಏನು ಬರುತ್ತೆ ಅಂತ ಉತ್ತರನ ನೋಡಿ. ಆಗುತ್ತೆ ಈ ಕೆಲಸ ಅನ್ನೋದಾದರೆ ಆಗುತ್ತೆ ಅಂತ ಚೀಟಿ ಬರುತ್ತೆ, ಇಲ್ಲ ಆಗಲ್ಲ ಈ ಕೆಲಸ ಅಂದರೆ ಆಗಲ್ಲ ಅಂತ ಬರುತ್ತೆ. ಇದಕ್ಕೇನು ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಅದಕ್ಕಿಂತ ಬೆಟರ್ ಆಗಿರೋದು ಸಾಯಿಬಾಬಾ ನೀವು ಕೊಡ್ತಾರೆ ಅಂತ ಅರ್ಥ. ಬಟ್ ತಾಳ್ಮೆಯಿಂದ ನೀವು ವೆಯ್ಟ್ ಮಾಡಬೇಕಷ್ಟೇ. ಹಾಗಂತ ಕೋಪ ಮಾಡ್ಕೊಳ್ಳೋದಾಗಲಿ ಸಾಯಿಬಾಬಾ ಅವ್ರ ಮೇಲೆ ಇಲ್ಲ ಸಾಯಿಬಾಬಾನೇ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ಥರ ಒಂದು ಪೂಜೆನ ನಿಮಗೆ ಬೇಗ ಇಮಿಡಿಯೇಟ್ ರಿಸಲ್ಟ್ ಬೇಕು ಅದರಿಂದ ಅನ್ನೋದಾದರೆ ಈ ಥರ ಪೂಜೆನ ಮಾಡಿ ನೋಡಿ, ನಿಮಗೆ ಸಾಯಿಬಾಬಾ ಬೇಗ ಉತ್ತರ ಕೊಡ್ತಾರೆ. ನಾನು ಅದೇ ಥರ ಮಾಡಿದ್ದೆ, 2-3 ಸರಿ ಚೀಟಿ ಬರೆದಿಟ್ಟಿದ್ದೆ. ಆ ಕೆಲಸ ಆಗುತ್ತೆ ಅಂತ ಅನ್ನೋದಾದರೆ ಆಗಿದೆ ಅಂತಲೇ ಬಂದಿತ್ತು. ಎಷ್ಟೋ ಆಗಿದೆ ನನಗೆ. ಇದೇ ಥರ ನನಗೆ ಮೈಂಡು ಬೇಜಾರಾದಾಗ ನನಗೆ ಏನು ಮಾಡೋದು ಅಂತ ತೋಚದೇ ಇದ್ದಾಗ ನಾನು ಈ ಕೆಲಸ ನನಗೆ ಆಗುತ್ತೆ ಅನ್ನೋದಾದರೆ ಈ ಥರ ಚೀಟಿ ಬರೆದಿಟ್ಟು ದೇವ್ರ ಮುಂದೆ ಸಂಕಲ್ಪ ಮಾಡಿಕೊಂಡು ಆ ಚೀಟಿನ ಕಣ್ಣು ಮುಚ್ಕೊಂಡು ಎತ್ತುತ್ತೀನಿ. ಆವಾಗ ನನಗೆ ಖುಷಿ ಆಗುತ್ತೆ, ಬಿಡು ಸಾಯಿಬಾಬಾ ನನ್ನ ಮುಂದೆ ನೆನೆಸೋ ಈ ಕೆಲಸ ನಡೆಸ್ಕೊಡ್ತಾರೆ ಅಂತೇಳಿ ನಾನು ಖುಷಿ ಪಟ್ಕೊಂಡು ಇರ್ತೀನಿ. ನಿಮಗೆ ಈ ಥರ ಏನಾದರೂ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗಬೇಕು, ನಾವು ಅದು ಸಿಗುತ್ತಾ ಇಲ್ವಾ ಅಂತ ನೀವು ಈ ಥರ ಸಾಯಿಬಾಬಾ ಅವರು ಉತ್ತರಕ್ಕೆ ಕಾಯ್ತಾ ಇದ್ದೀವಿ ಅಂತ ಅನ್ನೋದಾದರೆ ಈ ಥರ ಚೀಟಿ ಬರೆದಿಟ್ಟು ಸಾಯಿಬಾಬಾನ ಪೂಜೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಳ್ಳಿ. ನಿಮಗೆ ಚೀಟಿನಲ್ಲಿ ಆ ಕೆಲಸ ಆಗುತ್ತೆ ಇಲ್ಲ ಅಂತ ಬಾಬಾ ಅವರೇ ತಿಳಿಸ್ತಾರೆ. ಒಂದೇ ವಿಷಯಕ್ಕೆ ಅಂತಲ್ಲ, ಯಾವುದಾದ್ರೂ ವಿಷಯ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ನಿಮ್ಮ ಮನಸ್ಸಲ್ಲಿ ಡೌಟ್ ಇದ್ದಾಗ ಈ ಥರ ಬರೆದಿಟ್ಟು ಸಾಯಿಬಾಬಾ ಅವ್ರ ಹತ್ರ ಕೇಳ್ಕೊಳ್ಳಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಂ ಸಾಯಿರಾಮ್.